ಮಾರ್ಚ್ 13ರಂದು ಪುಣೆ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಇಫ್ತಾರ್ ಕೂಟದ ಮೇಲೆ ಗುಂಪೊಂದು ದಾಳಿ ನಡೆಸಿ ಅವರ ಮೇಲೆ ಹಲ್ಲೆಯನ್ನು ನಡೆಸಿತ್ತು. 5 ದಿನಗಳು ಕಳೆದರೂ ಪೊಲೀಸರು ಇನ್ನೂ ಯಾರನ್ನೂ ಬಂಧಿಸಿಲ್ಲ. ಪುಣೆ ಗ್ರಾಮಾಂತರದ ಸಾಸ್ವಾದ್ ಪ್ರದೇಶದಲ್ಲಿ ಇಫ್ತಾರ್ ಕೂಟದ ಮೇಲೆ ಗುಂಪೊಂದು ದಾಳಿ ನಡೆಸಿತ್ತು. ಮಾರ್ಚ್ 13ರ ಸಂಜೆ 6:30ರ ಸುಮಾರಿಗೆ ಪುಣೆಯ ಸಾಸ್ವಾದ್ ಬಳಿಯ ಬೋಬ್ದೇವ್ ಘಾಟ್ನಲ್ಲಿರುವ ಸರೋವರದ ಬಳಿ ರಂಜಾನ್ ಉಪವಾಸ ಮುರಿತಿದ್ದ ಮುಸ್ಲಿಂ ಯುವಕರ ಮೇಲೆ ಗುಂಪೊಂದು ದಾಳಿ ನಡೆಸಿ ಹಲ್ಲೆ ಮಾಡಿತ್ತು. 150ಕ್ಕೂ ಹೆಚ್ಚು ಜನ ಆ ಗುಂಪಿನಲ್ಲಿ ಇದ್ರು ಅಂತ ಬಲಿಪಶು ಯುವಕರು ಹೇಳಿದ್ರು. ಪೊಲೀಸರು ಮಾತ್ರ 50ರಷ್ಟು ಜನರ ಗುಂಪಿತ್ತು ಅಂತ ಹೇಳ್ತಿರೋದಾಗಿ ವರದಿಯಾಗಿದೆ. ಹಲ್ಲೆ ನಡೆಸಿದವರ ವಿರುದ್ಧ ಬಿಎನ್ಎಸ್ನ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದ್ದರೂ ಇಲ್ಲಿ ತನಕ ಯಾರನ್ನೂ ಬಂಧಿಸಿಲ್ಲ. ಸುಮಾರು 15 ಸ್ನೇಹಿತರು ಉಪವಾಸ ಮುರಿಯೋಕೆ ಸರೋವರದ ಬಳಿ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಗುಂಪು ಸ್ಥಳಕ್ಕೆ ಬಂತು. ಮುಸ್ಲಿಮರು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಕೂಗಾಡಿದ ಅವರು ನಮ್ಮನ್ನ ನಿರ್ದಯವಾಗಿ ಹೊಡೆದ್ರು ಅಂತ ಇಫ್ತಾರ್ ಕೂಟದಲ್ಲಿದ್ದ ಫಿರೋಜ್ ಜಾವೇದ್ ಸೈಯದ್ ಅನ್ನೋರು ಹೇಳಿದ್ದಾರೆ. ಹಲ್ಲೆ ಬಳಿಕ ಓರ್ವ ಯುವಕನ ತಲೆಗೆ 14 ಹೊರಗೆಗಳನ್ನು ಹಾಕಬೇಕಾಯಿತು. ಮತ್ತೋರ್ವನ ಬೆನ್ನಿಗೆ ಗಂಭೀರ ಗಾಯಗಳಾಗಿವೆ. ನಾವು ಪೊಲೀಸರಿಗೆ ಕರೆ ಮಾಡಿದ ಬಳಿಕ ತಡರಾತ್ರಿ ಎಫ್ಐಆರ್ ದಾಖಲಿಸಲಾಯಿತು ಅಂತ ಹೇಳಿದ್ದಾರೆ. ಏನಾಗ್ತಿದೆ ಅಂತ ನಮಗೆ ಅರ್ಥ ಆಗೋದಕ್ಕಿಂತ ಮುಂಚೆನೆ ಅವರು ನಮ್ಮನ್ನ ನಿಂದಿಸಲು ಶುರು ಮಾಡಿದ್ರು. ನೀವ್ಯಾಕೆ ಇಲ್ಲಿ ಕೂತಿದ್ದೀರಿ ಅಂತ ಕೇಳ್ತಾ ಥಳಿಸಿದ್ರು ಅಂತ ಅವರು ದೂರಿದ್ದಾರೆ. ಅವರು ನನ್ನ ತಲೆ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿದ್ರು. ನಾವು ಓಡ್ ಹೋಗೋಕೆ ಪ್ರಯತ್ನಿಸಿದಾಗ ಕಲ್ಲು ತೋರಿದ್ರು. ನನ್ನ ಐಫೋನ್ ಕಸ್ಕೊಂಡ್ರು. ಅವರು ನಮ್ಮ ಟೋಪಿಗಳನ್ನ ಮತ್ತು ಬಟ್ಟೆಗಳನ್ನ ಹರಿದು ಹಾಕಿದ್ರು. ಮತ್ತೆ ಈ ಸ್ಥಳಕ್ಕೆ ಹಿಂತಿರುಗಬೇಡಿ ಅಂತ ಎಚ್ಚರಿಕೆ ನೀಡಿದ್ರು ಅಂತ ಸೈಯದ್ ಹೇಳಿದ್ದಾರೆ. ನಾವೆಲ್ಲರೂ ನಿಯಮಿತವಾಗಿ ಭೇಟಿಯಾಗುವ ಪ್ರದೇಶದಲ್ಲಿ ಇಂತಹ ಘಟನೆ ನಡೆದಿರೋದು ಇದೇ ಮೊದಲು ಅಂತ ಯುವಕರು ಹೇಳಿದ್ದಾರೆ. ಹಲ್ಲೆಗೊಳಗಾದವರೇ ಕೆಲವು ದುಷ್ಕರ್ಮಿಗಳನ್ನ ಗುರುತಿಸಿದ್ದರೂ ಅವರ ಫೋಟೋಗಳನ್ನ ಪೊಲೀಸರಿಗೆ ನೀಡಿದ್ದರೂ ಪೊಲೀಸರು ಯಾರನ್ನೂ ಬಂಧಿಸಿಲ್ಲ. ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಂಡು ನಂತರ ಬಿಡುಗಡೆ ಮಾಡಿದ್ದಾರೆ ಅಂತ ಯುವಕರು ಹೇಳಿದ್ದಾರೆ. ಆ ಸ್ಥಳದಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸಲಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಯುವಕರು ನೀಡಲಾಗಿರುವ ಫೋಟೋಗಳಲ್ಲಿರುವ ವ್ಯಕ್ತಿಗಳು ದಾಳಿಯಲ್ಲಿ ಭಾಗಿಯಾಗಿಲ್ಲ ಅಂತ ತಿಳಿದು ಬಂದಿದೆ. ಹಾಗಾಗಿ ಮೊದಲು ಬಂಧಿಸಿದ್ದ 10 ಜನರನ್ನ ಮರುದಿನ ಬಿಡುಗಡೆ ಮಾಡಲಾಗಿದೆ ಅಂತ ಸಾಸ್ವಾದ್ ಪೊಲೀಸ್ ಠಾಣೆ ಅಧಿಕಾರಿಗಳು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಬಲಿಯಾದವರಿಗೆ ಕಾನೂನು ನೆರವು ನೀಡ್ತಾ ಇರುವ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮಹಾರಾಷ್ಟ್ರ ಅಧ್ಯಕ್ಷ ಅಜರ್ ತಂಬೋಲಿ ಈ ದಾಳಿ ಪೂರ್ವ ಯೋಜಿತ ಅಂತ ಆರೋಪಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರಂಭದಲ್ಲಿ ಹಲವರನ್ನ ಬಂಧಿಸಿದ್ರು. ಆದರೆ ಪೊಲೀಸ್ ಠಾಣೆಯ ಹೊರಗೆ ಜಮಾಯಿಸಿದ್ದ ಹತ್ತಿರದ ಪ್ರದೇಶಗಳ 1000ಕ್ಕಿಂತ ಹೆಚ್ಚು ಗ್ರಾಮಸ್ಥರ ಒತ್ತಡಕ್ಕೆ ಮಣಿದು ಅವರು ಆರೋಪಿಗಳನ್ನ ಬಿಡುಗಡೆ ಮಾಡಿದ್ರು. ನಿಷ್ಪಕ್ಷಪಾತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಾವು ಎಸ್ಪಿಗೆ ಪತ್ರ ಬರೆದಿದ್ದೇವೆ ಅಂತ ಹೇಳಿದ್ದಾರೆ. ಈ ದಾಳಿಯೊಂದೇ ಅಲ್ಲ, ಬದಲಿಗೆ ಪುಣೆ ಗ್ರಾಮಾಂತರದಲ್ಲಿ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡು ವ್ಯವಸ್ಥಿತ ಗುಂಪು ಹಿಂಸಾಚಾರ ನಡೀತಾನೆ ಇರುತ್ತೆ ಅಂತ ಹೇಳಲಾಗಿದೆ. ಗ್ರಾಮೀಣ ಪುಣೆಯಾದ್ಯಂತ ಅಲ್ಪಸಂಖ್ಯಾತರನ್ನ ಗುರಿಯಾಗಿಟ್ಟುಕೊಂಡು ದಾಳಿಗಳು ಆಗಾಗ ನಡೀತಿವೆ ಅಂತ ಹೇಳಲಾಗಿದೆ. ಇತ್ತೀಚೆಗೆ ಎಮ್ಮೆಗಳನ್ನ ಅಕ್ರಮವಾಗಿ ಸಾಗಿಸಿದ ಆರೋಪದ ಮೇಲೆ ಮುಸ್ಲಿಂ ಟ್ರಕ್ ಚಾಲಕನೊಬ್ಬನನ್ನ ಹಸುವಿನ ಸಗಣಿ ಸೇವಿಸುವಂತೆ ಒತ್ತಾಯಿಸಿದ ಘಟನೆಯೂ ನಡೆದಿರೋದ್ರ ಬಗ್ಗೆ ಹೇಳಲಾಗ್ತಿದೆ. ಈ ಪ್ರದೇಶದಿಂದ ಮುಸ್ಲಿಂ ಕುಟುಂಬಗಳು ವಲಸೆ ಹೋಗುವಂತಾಗಿದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಭೂಮಿಯನ್ನ ಹಿಂದೂಗಳು ಮಾತ್ರ ಖರೀದಿ ಮಾಡುವಂತೆ ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುತ್ತೆ. ಅಲ್ಲದೆ ಹೊರಗಿನ ಮುಸ್ಲಿಮರು ಈ ಪ್ರದೇಶದಲ್ಲಿ ನಮಾಜ್ ಮಾಡೋದಕ್ಕೂ ಅವಕಾಶ ನೀಡ್ತಿಲ್ಲ ಅನ್ನೋ ದೂರುಗಳಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.